ನಮಸ್ತೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಯಾವುದೇ ಒಂದು ವಿಷಯವನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದು ಕೇಂದ್ರಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಿರಬಹುದು. ಈ ಹಣಕಾಸು ಆಯೋಗ ಮತ್ತು ಚುನಾವಣಾ ಆಯೋಗ ಇದು ಬಹಳ ಮುಖ್ಯವಾದಂತಹ ಎರಡು ಕಾನ್ಸೆಪ್ಟ್ಗಳು. ಯಾಕೆಂದರೆ ಸಂವಿಧಾನ ವಿಭಾಗದಲ್ಲೂ ಕ್ವಶನ್ ತೆಗೆಯೋಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಅರ್ಥಶಾಸ್ತ್ರ ವಿಭಾಗದಲ್ಲೂ ಎಕನಾಮಿಕಲ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕ್ವಶನ್ ತೆಗೆಯೋಕೆ ಹೆಲ್ಪ್ ಆಗುವಂತಹ ಕಾನ್ಸೆಪ್ಟ್ ಇದು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಟಾಪ್ 10 ಕ್ವಶನ್ಗಳು ಕೂಡ ಮುಂದೆ ಇದೆ, ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಹಣಕಾಸು ಆಯೋಗ ಅಂದರೆ ಏನು, ಇದು ಯಾವ ಥರದ ಸಂಸ್ಥೆ, ಇದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ನಮಗೆ ಕಾನ್ಸ್ಟಿಟ್ಯೂಷನ್ನ ಓದುವಾಗ ಸಂವಿಧಾನಾತ್ಮಕ ಸಂಸ್ಥೆಗಳು ಮತ್ತು ಸಂವಿಧಾನೇತರ ಸಂಸ್ಥೆಗಳು ಅಂತ ಬರುತ್ತೆ. ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್. ಈ ಸಂವಿಧಾನ ಸಂಸ್ಥೆಗಳು ಅಂದರೆ ಏನು? ಸಂವಿಧಾನ ಸಂಸ್ಥೆಗಳು ಅಂದರೆ ಸಂವಿಧಾನ ಮೂಲ ರಚನೆ ಏನು ಮಾಡ್ತಾರೆ, ರಚನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು. ಇದರಿಂದ ಮುಂದಾಗುವಂತಹ ಯೋಜನೆಗಳಿಗೆ ಒಂದು ಸಂಸ್ಥೆಗಳು ಒಂದು ವರದಿಯನ್ನು ಸಲ್ಲಿಸಿ ಅದರ ಪ್ರಕಾರವಾಗಿ ಅದರ ಶಿಫಾರಸುಗಳು ಮುಂದಿನ ಜನಾಂಗಕ್ಕೆ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ಸಂವಿಧಾನ ರಚನೆಯ ಮಾಡುವ ಸಂದರ್ಭದಲ್ಲಿಯೇ ಈ ಸಂಸ್ಥೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಹಾಗಾದರೆ ಸಂವಿಧಾನದ ಸಂಸ್ಥೆಗಳು ಯಾವ್ಯಾವು, ಸಂವಿಧಾನಾತ್ಮಕ ಸಂಸ್ಥೆಗಳು ಯಾವ್ಯಾವು ಅಂತ ನೋಡೋದಾದರೆ ಮೊದಲನೇದಾಗಿ ಹಣಕಾಸು ಆಯೋಗ ಅನ್ನತ್ತ ಬರುತ್ತೆ. ಆರ್ಟಿಕಲ್ 280 ಹಣಕಾಸು ಆಯೋಗದ ಬಗ್ಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಹಾಗಾದರೆ ಇನ್ನೊಂದು ಯಾವುದು? ಚುನಾವಣಾ ಆಯೋಗ. ಈಗ ಎರಡೂ ಕಾನ್ಸೆಪ್ಟ್ಗಳು ಕೂಡ ಸಂವಿಧಾನಾತ್ಮಕ ಕಾನ್ಸೆಪ್ಟ್ಗಳು. ಈ ಸಂಸ್ಥೆಗಳು ಸಂವಿಧಾನದ ಮೂಲ ರಚನೆಯಲ್ಲೇ ಇವು ಸ್ಥಾಪನೆಯಾಗಿದೆ. ಇನ್ನು ಉಳಿದಂತೆ CAG ಅಂತ ಕಂಟ್ರೋಲರ್ ಆಡಿಟರ್ ಜನರಲ್ ಆರ್ಟಿಕಲ್ 148, UPSC ಆಗಿರ್ಬೋದು. ಹೀಗೆ ಕೆಲವೊಂದಿಷ್ಟು ಸಂವಿಧಾನ ರಚನೆಯ ಸಂದರ್ಭದಲ್ಲಿಯೇ ಮಾಡಿರುವಂತಹ ಸಂಸ್ಥೆಗಳು ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ನಾವು ಕರಿಬೋದು. ನಂತರದಲ್ಲಿ ಸಂವಿಧಾನೇತರ ಸಂಸ್ಥೆಗಳು ಅಂದರೆ ಏನು? ಸಂವಿಧಾನೇತರ ಸಂಸ್ಥೆಗಳು ಅಂದರೆ ಜಗತ್ತು ಪ್ರತಿಯೊಂದನ್ನು ಕೂಡ ಬದಲಾಗ್ತಾ ಹೋಗುತ್ತೆ. ಆಧುನಿಕ ಜಗತ್ತು ಬದಲಾಗ್ತಾ ಹೋದ ಹಾಗೆ ಕೆಲವೊಂದಿಷ್ಟು ಜನರ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವೊಂದು ಸಂಸ್ಥೆಗಳನ್ನು ತಗೋಬರಬೇಕಾಗುತ್ತೆ. ಈಗ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ ಅವು ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲೇ ಸ್ಥಾಪನೆ ಮಾಡಿದ್ರು, ಅದಕ್ಕೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಹೇಗೆ ಸ್ಥಾಪನೆಯಾಗಿದೆಯೋ ಅದಕ್ಕೆ ಆ ಆಯಾಮದಲ್ಲಿಯೇ ಈಗ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಸಂಸ್ಥೆಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಆ ಸಂಸ್ಥೆಗಳನ್ನೇ ನಾವು ಸಂವಿಧಾನೇತರ ಸಂಸ್ಥೆಗಳು ಅಂತ ಕರಿತೀವಿ. ಅಂದರೆ ಸಂಸತ್ತು ಇದನ್ನು ನಿರ್ವಹಿಸುತ್ತೆ. ಸಂಸತ್ತು ಈ ಆಯೋಗಗಳನ್ನು ತೆಗೆದುಕೊಂಡು ಬಂದು ಈ ಆಯೋಗಗಳ ಮೂಲಕ ಕಾಯ್ದೆಯನ್ನು ರೂಪಿಸಿ ನಂತರದಲ್ಲಿ ಇದನ್ನು ಸರ್ಕಾರದಲ್ಲಿ ಆ್ಯಡ್ ಮಾಡಲಾಗುತ್ತೆ ಅನ್ನುವಂಥದ್ದು. ಹಾಗಾದರೆ ಸಂವಿಧಾನೇತರ ಸಂಸ್ಥೆಗಳು ಯಾವ್ಯಾವು ಅನ್ನೋದಾದರೆ ನಿಮಗೆ ಫಸ್ಟ್ ಬರೋದು ಯಾವುದಪ್ಪ ಅಂದರೆ ಲೋಕಪಾಲ ಅನ್ನುವಂಥದ್ದು. ಲೋಕಪಾಲ್ ಆಗಿರಬಹುದು, NDC ಆಗಿರಬಹುದು, 1952ರಲ್ಲಿ ಸ್ಥಾಪನೆಯಾದಂತಹ NDC ಆಗಿರ್ಬೋದು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನುವಂಥದ್ದು, ನೀತಿ ಆಯೋಗ ಅನ್ನುವಂಥದ್ದು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು. ಇಂತಹ ಸಂಸ್ಥೆಗಳು ಸಂವಿಧಾನದಲ್ಲಿ ಇಲ್ಲ. ಇದು ಸಂವಿಧಾನದಲ್ಲಿ ಎಲ್ಲಿ ನಾವು ಸ್ಥಾಪನೆ ಇದಕ್ಕೆ ಅಂತಲೇ ಒತ್ತು ಕೊಟ್ಟು ಯಾವುದೂ ಮಾಡಿಲ್ಲ. ಬಟ್ ಇದು ಸಂಸತ್ತಿನಿಂದ ಕಾಯ್ದೆಯ ಮೂಲಕ ರಚನೆಯಾದ ಸಂಸ್ಥೆಗಳಿವು. ಇವು
ನೀವು ಇದಕ್ಕೆ ಹಣಕಾಸು ಆಯೋಗಕ್ಕೆ ಬಂದಾಗ ಇದು ಸಂವಿಧಾನ ಸಂಸ್ಥೆಗಳಾಗಿರೋದ್ರಿಂದ, ಸಂವಿಧಾನವೇ ರಚನೆ ಮಾಡಿರೋದ್ರಿಂದ ಹಣಕಾಸು ಆಯೋಗ ಮತ್ತು ಚುನಾವಣಾ ಆಯೋಗ ಇವೆರಡೂ ಕೂಡ ಸಂವಿಧಾನದ ಮೂಲ ರಚನೆಯಲ್ಲಿಯೇ ಸ್ಥಾಪನೆಯಾದಂತಹ ಸಂಸ್ಥೆಗಳು. ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 280 ಅಂದರೆ ಏನು, ಫೈನಾನ್ಸ್ ಕಮಿಷನ್ ಯಾಕೆ ಬೇಕು ಅನ್ನೋದರಾದರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ. ಒಂದು ಮನೆ ಇರುತ್ತೆ, ಒಂದು ಫ್ಯಾಮಿಲಿ ಇದೆ, ಅದರಲ್ಲಿ ಮುಖ್ಯಸ್ಥ ಮನೆ ಯಜಮಾನ ಆಗ್ತಾನೆ. ಅವನ ಯಜಮಾನಕ್ಕೆ ಪೂರ್ತಿಯಾಗಿ ವರ್ಷದ ಆದಾಯದಲ್ಲಿ ಬರುವಂತಹ ಆದಾಯವನ್ನು ಕೆಲವೊಂದು ಕಡೆ ಸೆಗ್ರಿಗೇಟ್ ಮಾಡ್ತಾನೆ. ಹೇಗೆ ಅಂದರೆ ಮಕ್ಕಳ ಶಿಕ್ಷಣಕ್ಕಾಗಿ ಇಷ್ಟು ಅಮೌಂಟು, ಮತ್ತೊಂದು ಮನೆಯ ಅಭಿವೃದ್ಧಿಗಾಗಿ ಕೆಲವೊಂದಿಷ್ಟು ದುಡ್ಡನ್ನು, ಮತ್ತು ಉಳಿದಿರುವಂತೆ ಕೆಲವೊಂದು ರಿಸೋರ್ಸ್ಗಳಿಗೆ ಇಷ್ಟು ಅಮೌಂಟನ್ನು ಎತ್ತಿಡಬೇಕು ಅನ್ನುವ ನಿಟ್ಟಿನಿಂದ ಕೆಲವೊಂದು ಯೋಜನೆಗಳನ್ನು ಮಾಡ್ಕೊತಾನೆ ಅವನು, ಮನೆ ಯಜಮಾನ ಅನ್ನುವಂಥದ್ದು. ನಂತರದಲ್ಲಿ ಇದು ಕೇಂದ್ರದಲ್ಲಿಯೂ ಕೂಡ ಹೀಗೆ. ಇಲ್ಲಿ ರಾಷ್ಟ್ರಾಧ್ಯಕ್ಷರು ಈ ಹಣಕಾಸು ಆಯೋಗದ ಹಣಕಾಸು ಆಯೋಗವನ್ನು ಸ್ಥಾಪಿಸ್ತಾರೆ. ಬಟ್ ಈ ಹಣಕಾಸು ಆಯೋಗ ಏನು ಕೆಲಸ ಮಾಡುತ್ತೆ ಅಂದರೆ, ಕೇಂದ್ರ ಹಣಕಾಸು ಆಯೋಗವು ಏನು ರಾಷ್ಟ್ರದಲ್ಲಿ ಬಂದಂತಹ ಒಟ್ಟು ಆದಾಯವನ್ನು ಕೇಂದ್ರ ಮತ್ತು ರಾಜ್ಯಗಳಿಗೆ ಯಾವ ರೀತಿಯಾಗಿ ಎಷ್ಟು ಪರ್ಸೆಂಟೇಜ್ ಹೋಗಬೇಕು ಅನ್ನೋದರ ಬಗ್ಗೆ ಒಂದು ಸಮಿತಿಯನ್ನು ನಿರ್ಮಿಸಿ ಅದಕ್ಕೆ ಒಂದು ಇಷ್ಟಿಷ್ಟು ಪರ್ಸೆಂಟೇಜು ಕೇಂದ್ರಕ್ಕೆ ತಲುಪಬೇಕು, ಇಷ್ಟು ರಾಜ್ಯಕ್ಕೆ ತಲುಪಬೇಕು ಅನ್ನುವಂತಹದ್ದು ಒಂದು ಶಿಫಾರಸನ್ನು ಕೊಡ್ತಾರೆ. ಇದು ಕೂಡ ಬಹಳ ಮುಖ್ಯವಾದ. ಈ ಶಿಫಾರಸು ರಾಷ್ಟ್ರಾಧ್ಯಕ್ಷರಿಗೆ ಕೊಡ್ತಾರೆ ಆ ಶಿಫಾರಸನ್ನು. ಆ ರಾಷ್ಟ್ರಾಧ್ಯಕ್ಷರು ಇದನ್ನು ಅವರ ಶಿಫಾರಸನ್ನು ಒಪ್ಪಿಕೊಳ್ಬೋದು ಅಥವಾ ಇಲ್ಲದೇ ಇರ್ಬೋದು. ಈ ಶಿಫಾರಸನ್ನು ತೆಗೆದುಕೊಂಡು ಸಂಸತ್ತಿನ ಮುಂದಿಡ್ತಾರೆ. ಸಂಸತ್ತು ಇದನ್ನು ಅಂಗೀಕಾರ ಮಾಡಿದರೆ ಮಾತ್ರ ಅದು ಹಣಕಾಸು ಆಯೋಗದಲ್ಲಿ ಹಣಕಾಸು ಆಯೋಗದಲ್ಲಿ ಇದು ಫೈನಾನ್ಸ್ ಕಮಿಷನ್ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆ 14 ಹಣಕಾಸು ಆಯೋಗ ಆಗಿತ್ತು, ಇದು 15ನೇದು ಹಣಕಾಸು ಆಯೋಗ. ಅದರ ಬಗ್ಗೆ ಹೇಳ್ತೇನೆ ಈಗ ಮುಂದಿನಲ್ಲಿ. 14ನೇ ಹಣಕಾಸು ಆಯೋಗ ಯಾರು ಅಧ್ಯಕ್ಷರಿದ್ದರು, ಅವರೇನು ಶಿಫಾರಸು ಏನು, ಅದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ದೇಶದಲ್ಲಿ ಬಂದಂತಹ ಆದಾಯದಲ್ಲಿ ರಾಜ್ಯಕ್ಕೆ ಎಷ್ಟು ಕೊಟ್ಟರು ಮತ್ತು ಕೇಂದ್ರಕ್ಕೆ ಎಷ್ಟು ಮೀಸಲಿಟ್ಟರು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ನಾನು ಹೀಗೆ ಹೇಳ್ತಾ ಇದ್ದೆ. ಈ ಹಣಕಾಸು ಆಯೋಗ ಏನು ಶಿಫಾರಸು ಕೊಡುತ್ತೋ ಇದನ್ನು ಸಂಸತ್ತಿನ ಮುಂದೆ ಇಡ್ತಾರೆ. ಈ ಸಂಸತ್ತು ಇದನ್ನು ಒಪ್ಪಿಕೊಳ್ಬೋದು ಅಥವಾ ಒಪ್ಪಿಕೊಳ್ಳದೇ ಇರ್ಬೋದು. ಇದು ಅವರ ಕೆಲಸ ಆಗಿರುತ್ತೆ. ಈ ಹಣಕಾಸು ಆಯೋಗ, ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ CAG ಆಗಿರ್ಬೋದು, ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳು ಎಲ್ಲವೂ ಕೂಡ ಸಂವಿಧಾನಾತ್ಮಕ ಸಂಸ್ಥೆಗಳು ಏನೇನು ಇದ್ದಾವೆ ಎಲ್ಲವೂ ಕೂಡ ಆಯ್ಕೆ ಮಾಡೋದು ಯಾರು ಅಂದರೆ ರಾಷ್ಟ್ರಾಧ್ಯಕ್ಷರೇ. ಇದನ್ನು ಭಾಳ ನೆನ್ಪಿಟ್ಕೊಳ್ಳಿ. ಆಯ್ಕೆ ಮಾಡೋದಾಗಿರೋದು ರಾಷ್ಟ್ರಾಧ್ಯಕ್ಷರೇ, ಬಟ್ ರಾಜೀನಾಮೆ ಕೊಡೋದು ಅವರಿಗೆ. ಅಂದರೆ ಕೇಂದ್ರದಿಂದನೇ ಇದು ರಾಷ್ಟ್ರಾಧ್ಯಕ್ಷರಿಂದನೇ ಇದು ನೇಮಕಗೊಳ್ಳೋದು ಅನ್ನುವಂಥದ್ದು. ರಾಷ್ಟ್ರಾಧ್ಯಕ್ಷರೇ ಇದಕ್ಕೆ ನೇಮಕವನ್ನು ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಚುನಾವಣಾ ಆಯೋಗ ಅಂತ ಬಂದಾಗ ಆರ್ಟಿಕಲ್ 324ನೇ ವಿಧಿ, ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಅಂತ 2 ಜನ ಬರ್ತಾರೆ. ಇಲ್ಲಿ ಚುನಾವಣಾ ಸಂದರ್ಭದಲ್ಲಿ ಎಲೆಕ್ಷನ್ ಏನು ನಡೆಯುತ್ತೆ ಅದರ ಉಸ್ತುವಾರಿಗಳನ್ನು ಕೇಂದ್ರ ಮತ್ತು ರಾಜ್ಯದಲ್ಲಿ ಇವರನ್ನು ನೇಮಿಸ್ತಾರೆ ಅನ್ನುವಂಥದ್ದು. ರಾಜ್ಯದಲ್ಲಿ ರಾಜ್ಯಪಾಲರು ಹೊಣೆಗಾರಿಕೆಯನ್ನು ಹೊತ್ತಿದ್ರೆ ಕೇಂದ್ರದಲ್ಲಿ ಇವರು ರಾಷ್ಟ್ರಾಧ್ಯಕ್ಷರು ಹೊತ್ತಿರ್ತಾರೆ, ಅಂದರೆ ಅವರು ನೇಮಿಸ್ತಾರೆ ಅನ್ನುವಂಥದ್ದು ಮುಖ್ಯವಾದ ವಿಚಾರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 15ನೇ ಹಣಕಾಸು ಆಯೋಗದ ಹಂಚಿಕೆಗಳನ್ನು ಗಮನಿಸೋದಾದರೆ 15ನೇ ಹಣಕಾಸು NK ಸಿಂಗ್ ಅವರು ಪ್ರೆಸೆಂಟಾಗಿ 15ನೇ ಹಣಕಾಸು 2021ರಿಂದ 26ರವರೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ಈ ಹಣಕಾಸು ಆಯೋಗ ಅನ್ನೋದು ನಡೆಯುತ್ತೆ. ಇದರಲ್ಲಿ ಕೇಂದ್ರಕ್ಕೆ 58 ಭಾಗ ತೆಗೆದಿಟ್ಟರೆ ರಾಜ್ಯಕ್ಕೆ 41 ಭಾಗ, ಹಾಗೆ
ಕೇಂದ್ರಾಡಳಿತ ಪ್ರದೇಶಕ್ಕೆ 1% ಇಟ್ಟಿದ್ದಾರೆ. ಇಲ್ಲಿ ಒಂದು ವಿಚಾರ ಗಮನಿಸೋದಾದರೆ, ಇಲ್ಲಿ ಮುಂದಿನ ಎಕ್ಸಾಮ್ಗಳಲ್ಲಿ ಏನು ಕೇಳ್ಬೋದು ಅಂದರೆ, ರಾಜ್ಯದ ಪಾಲಿನಲ್ಲಿ 15ನೇ ಹಣಕಾಸು ಆಯೋಗದ ಹಂಚಿಕೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಎಷ್ಟು ಭಾಗ ಬಂದಿದೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಎಷ್ಟು ಭಾಗ ಬಂದಿದೆ ಅಂತ ಕ್ವಶನ್ ಆದರೂ ಆಗ್ಬೋದು. ಹಾಗಾಗಿ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿರಿ. ನಂತರದಲ್ಲಿ ಭಾರತೀಯ ಚುನಾವಣಾ ಆಯೋಗ ಅಂತ ನಾನು ಹೇಳಿದೆ. ಇದರ ಸ್ಥಾಪನೆ ಅನ್ನುವಂಥದ್ದು ನಿಮಗೆ ಸ್ಥಾಪನೆಯಾಗಿದ್ದು 25 ಜನವರಿ 1950. ಅಂದರೆ ರಾಷ್ಟ್ರೀಯ ಮತದಾರರ ದಿನ ಅನ್ನುವಂಥದ್ದು ಜನವರಿ 25. ನೆನಪಿರಲಿ, ಇದು ನಿಮಗೆ ರಾಷ್ಟ್ರೀಯ ಮತದಾರರ ದಿನ ಅನ್ನುವಂಥದ್ದು ಜನವರಿ 25. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಬರುತ್ತೆ. ಭಾರತೀಯ ಚುನಾವಣಾ ಆಯೋಗದ ವಿಧಿ ನಾ ಹೇಳಿದೆ 324ರಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ಬೋದು. ಮೊದಲ ಸಾರ್ವತ್ರಿಕ ಚುನಾವಣೆ ಅನ್ನುವಂಥದ್ದು 1951ರಿಂದ 1952ರಲ್ಲಿ ನಡೆಯಿತು. ಪ್ರಸ್ತುತವಾಗಿ 24ನೇ ಚುನಾವಣಾ ಆಯುಕ್ತರು ಸುಶೀಲ್ ಚಂದ್ರ ಅವರು ಇದ್ದಾರೆ. ಇದು ಕೇಂದ್ರದಲ್ಲಿ. ಇತರ ಆಯುಕ್ತರು ರಾಜೀವ್ ಕುಮಾರ್, ಅನೂಪ್ ಚಂದ್ ಪಾಂಡೆ ಅನ್ನುವಂಥದ್ದು. ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಅನ್ನುವಂಥವರು. ಭಾರತದ ಏಕೈಕ ಮಹಿಳಾ ಚುನಾವಣಾ ಆಯುಕ್ತ ಅಂತ ಬಂದಾಗ VS ರಮಾದೇವಿ. ಭಾರತೀಯ ಚುನಾವಣಾ ಆಯೋಗವು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ಬೋದು, ಸಂವಿಧಾನಾತ್ಮಕ ಸಂಸ್ಥೆ ಅನ್ನುವಂಥದ್ದು. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು MCQಗಳನ್ನು ಈ ತರಗತಿಯಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡಿ, ರಾಜ್ಯ ಹಣಕಾಸು ಆಯೋಗದ ರಚನೆಗೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಹೇಳಿಕೆ 1 ಗಮನಿಸೋದಾದರೆ, ಭಾರತ ಸಂವಿಧಾನದ ವಿಧಿ 243 ಅಡಿಯಲ್ಲಿ ಇದನ್ನು ಸ್ಥಾಪಿಸಲು ಅನುವು ಮಾಡಿಕೊಡಲಾಗಿದೆ ಎನ್ನುವಂಥದ್ದು ಯಾವುದು? ರಾಜ್ಯ ಹಣಕಾಸು ಆಯೋಗದ ರಚನೆಗೆ ಸಂಬಂಧಪಟ್ಟಂತೆ. ಈ ಆಯೋಗ ಒಬ್ಬ ಅಧ್ಯಕ್ಷರು ಮತ್ತು 3 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಈ ಹೇಳಿಕೆಗಳನ್ನು ಆಪ್ಷನ್ಗಳನ್ನು ನೋಡಿ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, AB 2 ಹೇಳಿಕೆ ಸರಿ, ಮೇಲಿನ ಯಾವ ಹೇಳಿಕೆಗಳು ಸರಿಯಲ್ಲ ಅನ್ನುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಎ ಮಾತ್ರ ಸರಿ ಅನ್ನುವಂಥದ್ದು. ಅಂದರೆ ಭಾರತೀಯ ಸಂವಿಧಾನದ ವಿಧಿ 243 ಐನಲ್ಲಿ ಬರುತ್ತೆ. ಬಟ್ ಇದರ ಆಯೋಗದ ರಚನೆ ಅದರ ಬಂದೆ ಇಲ್ಲಿ ಆಯೋಗಕ್ಕೆ ಒಬ್ಬ ಅಧ್ಯಕ್ಷರು 2 ಸದಸ್ಯರಿರ್ತಾರೆ. ರಾಜ್ಯ ಚುನಾವಣಾ ಹಣಕಾಸು ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು 2 ಸದಸ್ಯರು ಒಳಗೊಂಡಿರ್ತಾರೆ ಅನ್ನುವಂಥದ್ದು. ಇದು ರಾಜ್ಯಪಾಲರಿಂದ, ರಾಜ್ಯ ಹಣಕಾಸು ಆಯೋಗವನ್ನು ರಾಜ್ಯಪಾಲರು ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ನೇಮಕ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ. ಅಂದರೆ ಯಾರು ಫಸ್ಟ್ ಬಂದಿದ್ರು ನೆಕ್ಸ್ಟ್ ಬಂದಿದ್ರು, ಹೀಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೇಳಿಕೆಗಳನ್ನು ಗಮನಿಸಿದಾಗ ಆಪ್ಷನ್ಗಳಿಗೆ ಇದು ರೈಟ್ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಸಿ ಆಗುತ್ತೆ ಅನ್ನುವಂಥದ್ದು. ಅಂದರೆ ಜಿ ತಿಮ್ಮಯ್ಯ ಅವರು ಮೊದಲನೇದಾಗಿ, KP ಸುರೇಂದ್ರನಾಥ್ ಎರಡನೇದಾಗಿ, AG ಕೊಡ್ಲಿ ಅವರು ಮೂರನೇದಾಗಿ, CJ ಚಿನ್ನಸ್ವಾಮಿ ಅವರು ನಾಲ್ಕನೇದಾಗಿ. ಹಾಗೆ ನೋಡೋದಾದರೆ ವಿವರಣೆಯನ್ನು ಗಮನಿಸೋದಾದರೆ, ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಮತ್ತು ವರ್ಷ ಅವರು ಆಡಳಿತ ಮಾಡಿದ ವರ್ಷಗಳನ್ನು ಗಮನಿಸೋದಾದರೆ 1995ರಲ್ಲಿ ಜೆ ತಿಮ್ಮಯ್ಯ ಅನ್ನುವಂಥವರು, 2000ರಲ್ಲಿ KP ಸುರೇಂದ್ರನಾಥ್ ಅವರು, 2006ರಲ್ಲಿ AG ಕೊಡ್ಲಿ ಅವರು, 2015 ಪ್ರಸ್ತುತವಾಗಿ CG ಚಿನ್ನಸ್ವಾಮಿ ಅವರು ಆಯ್ಕೆಗೊಂಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, 14ನೇ ಹಣಕಾಸು ಆಯೋಗದ ಅನುದಾನದಲ್ಲಿ
ಅಂದರೆ ಈ ಹಿಂದೆ ಆದಂತಹ ಹಣಕಾಸು ಆಯೋಗ ವೈ ವಿ ರೆಡ್ಡಿ ಅವರು ಹಣಕಾಸು ಆಯೋಗದ ವೈ ವಿ ರೆಡ್ಡಿ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅವರಾಗಿದ್ದರು ಅನ್ನುವಂಥದ್ದು. 14ನೇ ಹಣಕಾಸು ಆಯೋಗದ ಅನುದಾನದಲ್ಲಿ 90% ಅನುದಾನವನ್ನು ವಿವಿಧ ಕಾಮಗಾರಿಗಳಿಗೆ ಮೀಸಲಿಡಲಾಗಿದ್ದು ಅವುಗಳು ಈ ಕೆಳಗಿನಂತಿವೆ. ಸರಿಯಾಗಿ ಗಮನಿಸಿ ತಪ್ಪಿರುವ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿ ಇರುವ ಜೋಡಿ ಅಲ್ಲ, ತಪ್ಪಿರುವ ಜೋಡಿ. ಕುಡಿಯುವ ನೀರು ಸರಬರಾಜಿಗೆ 20%, ಬೀದಿ ದೀಪಗಳಿಗೆ 10%, ಸಮುದಾಯ ಆಸ್ತಿಗಳ ನಿರ್ವಹಣೆಗೆ 25%, ತ್ಯಾಜ್ಯ ನಿರ್ವಹಣೆಗೆ 10%. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ, ಇಲ್ಲಿ ಸ್ವಲ್ಪ ತಪ್ಪಾದ ಹೇಳಿಕೆ ಗಮನಿಸೋದಾದರೆ ಸಮುದಾಯ ಮತ್ತು ಆಸ್ತಿಗಳ ನಿರ್ವಹಣೆಗೆ ಇಲ್ಲಿ 10% ಮಾತ್ರ ಇಟ್ಟಿದ್ರು. 10%, ಇದನ್ನು ನೋಡೋದಾದರೆ 15% ಇಟ್ಟಿದ್ದು. ಸಮುದಾಯ ಆಸ್ತಿಗಳ ನಿರ್ವಹಣೆಗೆ 15%, ಇಲ್ಲಿ ನೋಡ್ಬೋದು ನಾವು. ವಿವರಣೆಗೆ ಸಂಬಂಧಪಟ್ಟಂತೆ ಪ್ರಸ್ತುತ 15ನೇ ಹಣಕಾಸು ನಾ ಹೇಳಿದೆ 2021ರಿಂದ 26ರವರೆಗೆ 15ನೇ ಹಣಕಾಸು ನಡೆಯುತ್ತೆ. 14ನೇ ಹಣಕಾಸು ಆಯೋಗದ ಅನುದಾನದಲ್ಲಿ 90% ಅನುದಾನವನ್ನು ಈ ಕೆಳಗಿನಂತೆ ಮೀಸಲಿಡಲಾಗಿದೆ ಅನ್ನುವಂಥದ್ದು. ಕುಡಿಯುವ ನೀರು ಸರಬರಾಜಿಗೆ 20%, ಬೀದಿ ದೀಪಗಳಿಗೆ 10%, ಘನತ್ಯಾಜ್ಯ ನಿರ್ವಹಣೆಗೆ 10%, ರಸ್ತೆಗಳ ನಿರ್ವಹಣೆಗೆ 15%, ಮತ್ತು ಮಳೆ ನೀರಿನ ಚರಂಡಿಗಳ ನಿರ್ವಹಣೆಗೆ ಒಳಚರಂಡಿ ವ್ಯವಸ್ಥೆಗೆ 15%, ಹಾಗೆ ಜೀವ ವೈವಿಧ್ಯ ರಕ್ಷಣೆಗೆ 5%, ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ 15%. ಹೀಗೆ ಅನುದಾನದಲ್ಲಿ ಈ ಕೆಲವೊಂದಿಷ್ಟು ಮಾರ್ಪಾಡನ್ನು ಮಾಡಲಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, 15ನೇ ಹಣಕಾಸು ಆಯೋಗದ ಅವಧಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ಹಿಂದೆ ಹೇಳಿದೆ ನಾನು. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 2021ರಿಂದ 26. 15ನೇ ಹಣಕಾಸು ಆಯೋಗದ ಅವಧಿ 2021ರಿಂದ 26. ಹಣಕಾಸು ಆಯೋಗದ ಪ್ರತಿ 5 ವರ್ಷಕ್ಕೊಮ್ಮೆ ರಚಿಸಲಾಗುತ್ತೆ. ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಇದ್ದಾರೆ ಅನ್ನುವಂಥದ್ದು. 15ನೇ ಹಣಕಾಸು ಆಯೋಗದ ಹಂಚಿಕೆಯನ್ನು ನೋಡೋದಾದರೆ 58% ಕೇಂದ್ರಕ್ಕಿದೆ, ರಾಜ್ಯಕ್ಕೆ 41% ಜಮ್ಮು ಕಾಶ್ಮೀರಕ್ಕೆ 1%. ಆಗಲೇ ಚಾರ್ಟ್ ತೋರಿಸ್ನಲ್ಲ, ಸೇಮ್ ಇದೆ ಅದು. 5ನೇ ಕ್ವಶನ್ ನೋಡಿ, ಸಂವಿಧಾನದ ವಿಧಿ 243K ಈ ಕೆಳಗಿನ ಯಾವುದರ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ದಾರೆ. ರಾಜ್ಯ ಹಣಕಾಸು ಆಯೋಗನೋ ಅಥವಾ ಕೇಂದ್ರ ಹಣಕಾಸು ಆಯೋಗನೋ ಅಥವಾ ರಾಜ್ಯ ಚುನಾವಣಾ ಆಯೋಗನೋ ಅಥವಾ ಕೇಂದ್ರ ಚುನಾವಣಾ ಆಯೋಗನೋ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ವಿಧಿ 243K ಹೇಳುತ್ತೆ ಅನ್ನುವಂಥದ್ದು. 243K ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತೆ. ಇದು ಪ್ರಕರಣ ನೋಡೋದಾದರೆ, ಪಂಚಾಯಿತಿಯ ಪ್ರಕರಣಗಳಲ್ಲಿ ಗಮನಿಸೋದಾದರೆ 308ರಲ್ಲಿ ಬರುತ್ತೆ ಅನ್ನುವಂಥದ್ದು. ರಾಜ್ಯ ಚುನಾವಣಾ, ನೆಕ್ಸ್ಟ್ ಕ್ವಶನ್ ನೋಡಿ, ರಾಜ್ಯ ಚುನಾವಣಾ ಆಯೋಗದ ರಚನೆಗೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಉತ್ತರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹೇಳಿಕೆ 1ರಲ್ಲಿ ಇದು ಜಾರಿಗೆ ಬಂದಿದ್ದು ಮಾರ್ಚ್ 26, 1996ರಲ್ಲಿ. ಬಿ ನೋಡಿ, ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ರಾಜ್ಯಪಾಲರು ನೇಮಿಸ್ತಾರೆ, ಆದರೆ ಇವರು ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ನೀಡತಕ್ಕದ್ದು. ಹೇಳಿಕೆ ಸಿ ನೋಡಿ, ಈ ಆಯೋಗದ ಅಧ್ಯಕ್ಷರ ಹುದ್ದೆ 5 ವರ್ಷ ಮತ್ತು 62 ಗರಿಷ್ಠ ವಯಸ್ಸು 60 ಆಗಿರುವಂಥದ್ದು. ಇದು ಹೇಳಿಕೆಗಳನ್ನು ಗಮನಿಸೋದಾದರೆ ಎ ಮಾತ್ರ ಸರಿ ಅನ್ನುವಂತಹದ್ದು, ಎ ಮತ್ತು ಸಿ ಸರಿ ಅನ್ನುವಂಥದ್ದು, ಎ ಬಿ ಮಾತ್ರ ಸರಿ ಅನ್ನುವಂಥದ್ದು, ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಎ ಮಾತ್ರ ಸರಿ, ಅಂದರೆ ಇದು ಜಾರಿಗೆ ಬಂದಿದ್ದು ಇಸ್ವಿ ಮಾತ್ರ ರೈಟ್ ಆನ್ಸರ್ ಆಗಿದೆ. ಇದನ್ನು ಗಮನಿಸೋದಾದರೆ, ವಿವರಣೆಯನ್ನು ಗಮನಿಸೋದಾದರೆ, ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ರಾಜ್ಯಪಾಲರು, ನಾನು ಆಗಲೇ ಹೇಳಿದಾಗೆ ರಾಜ್ಯಪಾಲರು ನೇಮಿಸ್ತಾರೆ, ಕೇಂದ್ರದ್ದು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿ ನೇಮಿಸ್ತಾರೆ ಅನ್ನುವಂಥದ್ದು. ಆದರೆ ಇವರ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ನೀಡಬೇಕು. ಅವ್ರು ಯಾರು ನೇಮಿಸ್ತಾರೋ ಅವರಿಗೆ, ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಾಧ್ಯಕ್ಷರು ಯಾರು ನೇಮಿಸ್ತಾರೋ ಅವರಿಗೆ ರಿಟರ್ನನ್ನು ರೆಸಿಗ್ನೇಷನನ್ನು ಕೊಡಬೇಕಾಗತ್ತೆ.
ಈ ಆಯೋಗದ ಅಧ್ಯಕ್ಷರ ಹುದ್ದೆ ಅವಧಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಅದು ಕೂಡ ಕೇಂದ್ರ ಸರ್ಕಾರದ್ದು ಕೂಡ ಹೀಗೆ ಇದೆ. ಅವರು ಎಷ್ಟು ಬಾರಿ ಬೇಕಾದರೂ ಆಗಬಹುದು, ತೊಂದರೆ ಇಲ್ಲ. ಇಲ್ಲಿ ಹಣಕಾಸು ಆಯೋಗ ಅಂತ ಬಂದಾಗ ಇನ್ನೊಂದು ವಿಚಾರ ಏನು ಅಂದರೆ, ಆಲ್ಮೋಸ್ಟ್ ಇದು ಹೈಕೋರ್ಟಿನ ನ್ಯಾಯಾಧೀಶರಾಗಿರಬಹುದು ಸದಸ್ಯರು ಅಂತ ಬಂದಾಗ ಇವರಿಗೆ ಅರ್ಥಶಾಸ್ತ್ರದಲ್ಲಿ ತುಂಬಾ ಮನಗಂಡಿರಬೇಕು. ಹಾಗೆ ಹಣಕಾಸು ವ್ಯವಹಾರದಲ್ಲಿ ಉನ್ನತ ಸ್ಥಾನದಲ್ಲಿದ್ದರನ್ನ ಮಾತ್ರ ಸ್ವಲ್ಪ ಓಲ್ಡ್ ಪೀಪಲ್ಸನ್ನೇ ತಗೊಳ್ತಾರೆ ಇದರಲ್ಲಿ. ಅಂದರೆ ಎಲ್ಲ ರಾಷ್ಟ್ರದ್ದು ಹಣಕಾಸು ಆಯೋಗವನ್ನು ನಿರ್ವಹಣೆ ಮಾಡಬೇಕು ಅಂದರೆ, ನಾನು ಎಕ್ಸಾಂಪಲ್ ಕೊಟ್ಟೆ, ಈಗ ಮನೆಯ ಹಿರಿಯರು ಯಾರಿರ್ತಾರೋ ಅವರಿಗೆ ಒಂದು ಸ್ವಲ್ಪ ಗಮನ ಹರಿಸ್ತಾರೆ ಅನ್ನುವಂಥದ್ದು. ಪ್ರಕರಣ 308A ಅಡಿಯಲ್ಲಿ ತಿಳಿಸಿರುವಂತೆ ಈ ಕೆಳಗಿನ ಸಿಬ್ಬಂದಿ ವರ್ಗದವರನ್ನು ಚುನಾವಣೆ ಕೆಲಸಕ್ಕೆ ನೇಮಿಸಿಕೊಳ್ಳಬಹುದು ಅಂತ ಕೇಳಿದ್ದಾರೆ. ಪ್ರಕರಣ ಓದಿದರೆ ಪಂಚಾಯತ್ ರಾಜ್ ಪ್ರಕರಣ 308A ಹೇಳುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಕ್ವಶನ್ ಬಂದಿದೆ. ನೋಡಿ, ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರ ಅಂದರೆ ಸಿಬ್ಬಂದಿ ವರ್ಗದವ್ರನ್ನ ಯಾರಿಂದ ತಗೋಬೋದು ಅಂತ ಕೇಳಿದಿರೋದು. ಬಿದಲ್ಲಿ ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾಗಿರುವಂತಹ ಪ್ರತಿಯೊಂದು ವಿಶ್ವವಿದ್ಯಾನಿಲಯ. ಆಪ್ಷನ್ ಸಿದಲ್ಲಿ ಸರ್ಕಾರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ನಿಗಮ ಮತ್ತು ಉದ್ಯಮಗಳು. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಈ ಎಲ್ಲ ಪ್ರಾಧಿಕಾರಗಳಿಂದನೂ ಸಿಬ್ಬಂದಿ ವರ್ಗದವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಬಹುದು ಅನ್ನುವಂಥದ್ದು. ಅಂದರೆ ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರದಿಂದನೂ ತಗೋಬಹುದು, ಅಥವಾ ಕಾನೂನಿನ ಅಡಿಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಂದನೂ ತಗೋಬಹುದು, ಸರ್ಕಾರ ನಿಯಂತ್ರಣದಲ್ಲಿರುವಂತಹ ಬ್ಯಾಂಕ್ ನಿಗಮ ಅಥವಾ ಉದ್ಯಮದಿಂದನೂ ತಗೋಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ನ ಗಮನಿಸೋದಾದರೆ, ಚುನಾವಣೆಗೆ ಸಂಬಂಧಿಸಿದ ದಿನಾಂಕಗಳ ಕುರಿತಂತೆ ಯಾವುದು ಪಂಚಾಯಿತಿಗಳ ಚುನಾವಣೆಗೆ ಸಂಬಂಧಿಸಿದ ದಿನಾಂಕಗಳ ಕುರಿತಂತೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹೇಳಿಕೆ 1 ಗಮನಿಸೋದಾದರೆ, ನಾಮಪತ್ರ ಸಲ್ಲಿಕೆ ಆದ ದಿನಾಂಕ ಅಧಿಸೂಚನೆ ಹೊರಡಿಸಿದ ತರುವಾಯ ಬರುವ 4ನೇ ದಿನ. ಬಿ ನೋಡಿ, ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ದಿನಾಂಕ ಅಧಿಸೂಚನೆ ಹೊರಡಿಸಿದ 15 ದಿನ ಒಳಗಾಗಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಗಳನ್ನು ನೋಡೋದಾದರೆ ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಬಿ ಎರಡೂ ಸರಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಅನ್ನುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಎ ಮಾತ್ರ ಸರಿ. ವಿವರಣೆಯನ್ನು ಗಮನಿಸೋದಾದರೆ, ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ದಿನಾಂಕ ಅಧಿಸೂಚನೆ ಹೊರಡಿಸಿದ 10 ದಿನದ ಒಳಗಾಗಿ ಮುಗಿಸಬೇಕು. ಇದನ್ನು ಸ್ವಲ್ಪ ಪಾಯಿಂಟ್ಔಟ್ ಮಾಡಿ ಇಟ್ಕೊಳ್ಳಿ. ಮತದಾನವನ್ನು ನಾಮಪತ್ರ ವಾಪಸ್ಸು ಪಡೆಯಲು ಇರುವ ಕೊನೆಯ ದಿನಾಂಕದ ನಂತರ 5 ದಿನಗಳ ಒಳಗೆ ಗ್ರಾಮ ಪಂಚಾಯಿತಿಗೆ ಚುನಾವಣೆಯನ್ನು ನಡೆಯಲೇಬೇಕು ಅನ್ನುವಂಥದ್ದು ಚುನಾವಣೆಗೆ ಸಂಬಂಧಪಟ್ಟಿದ್ದು. ಚುನಾವಣೆ ಸಂಬಂಧಪಟ್ಟಿದ್ದ ದಿನಾಂಕಗಳ ಕುರಿತಂತೆ ಈ ಹೇಳಿಕೆಗಳನ್ನು ಎರಡನ್ನ ನೀವು ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9, ಚುನಾವಣಾ ವೆಚ್ಚದ ಕುರಿತು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದರೆ, ಪ್ರಕರಣ 308 AD ಅನ್ನುವಂಥದ್ದು, ಪ್ರಕರಣ 306 AD, ಪ್ರಕರಣ 307 AD, ಪ್ರಕರಣ 305 AD. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಪ್ರಕರಣ 308 AD ಅನ್ನುವಂಥದ್ದು. ಪ್ರಕರಣ ವೆಚ್ಚದ ಬಗ್ಗೆ, ಪ್ರಕರಣ 308 ADಯಲ್ಲಿ ಚುನಾವಣಾ ವೆಚ್ಚದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನೋಡಬಹುದು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗೆ ಸ್ಪರ್ಧಿಸಿರುವ ಪ್ರತಿಯೊಬ್ಬ ಅಭ್ಯರ್ಥಿಗೆ ಚುನಾವಣೆಗೆ ನೇಮಿಸಲ್ಪಟ್ಟ ರಿಟರ್ನಿಂಗ್ ಆಫೀಸರ್ಗೆ ಚುನಾವಣಾ ವೆಚ್ಚದ ಲೆಕ್ಕಪತ್ರವನ್ನು ಸಲ್ಲಿಸಬೇಕು. ಅಂದರೆ ಬೇಕಾಬಿಟ್ಟು ಎಷ್ಟು ಚುನಾವಣಾ ವೆಚ್ಚವನ್ನು ಮಾಡೋ ಹಾಗಿಲ್ಲ. ಆ ಕೊಟ್ಟಿರುವಂತಹ ವೆಚ್ಚವನ್ನು, ನಿಗದಿಪಡಿಸಿರುವಂಥ ವೆಚ್ಚದಲ್ಲಿಯೇ ಚುನಾವಣೆಯನ್ನು ಪ್ರಚಾರ ಮಾಡಬೇಕು ಅನ್ನುವಂಥದ್ದು. ಅದನ್ನು ರಿಟರ್ನಿಂಗ್ ಆಫೀಸರ್ಗೆ ಚುನಾವಣಾ ವೆಚ್ಚವನ್ನು ದಾಖಲೆಯನ್ನು ಕೊಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯಗಳಲ್ಲಿ ಸೇರಿಲ್ಲ ಅಂತ ಕೇಳಿದರೆ, ಆಪ್ಷನ್ ಎ ನೋಡಿ, ಚುನಾವಣಾ ಪಟ್ಟಿಯ ಸಿದ್ಧತೆಯ ಮೇಲ್ವಿಚಾರಣೆ. ಆಪ್ಷನ್ ಬಿ, ಚುನಾವಣೆಗಳನ್ನು ನಡೆಸುವುದು. ಆಪ್ಷನ್ ಸಿ, ನೀತಿ ಸಂಹಿತೆಯನ್ನು ಜಾರಿಗೆ ತರುವುದು. ಆಪ್ಷನ್ ಡಿ, ಪ್ರಾದೇಶಿಕ ಚುನಾವಣೆಗಳ ಕ್ಷೇತ್ರಗಳ ಸೀಮಾ ನಿರ್ಣಯವನ್ನು ಮಾಡೋದು ಅನ್ನುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಏನಂತಂದರೆ
ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯವನ್ನು ಮಾಡೋದು ಅನ್ನುವಂಥದ್ದು. ವಿವರಣೆಯನ್ನು ಗಮನಿಸೋದಾದರೆ, ಮೇಲಿನ 3 ಕರ್ತವ್ಯಗಳು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯದಲ್ಲಿ ಸೇರಿವೆ. ಅಂದರೆ ಮೂರು ಇದೆ: ನೀತಿ ಸಂಹಿತೆ ಜಾರಿ ತರುವುದು, ಚುನಾವಣೆಗಳನ್ನು ನಡೆಸೋದು, ಚುನಾವಣಾ ಪಟ್ಟಿಯ ಸಿದ್ಧತೆಯನ್ನು ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು. ಇದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯದಲ್ಲಿ ಸೇರಿದೆ. ಆದರೆ 4ನೇ ಹೇಳಿಕೆ ಇರುವುದು ಇದರ ಕರ್ತವ್ಯವನ್ನು 2021ನೇ ತಿದ್ದುಪಡಿಯ ಅನ್ವಯ ತೆಗೆದುಹಾಕಲಾಗಿದೆ ಅನ್ನುವಂಥದ್ದು. ಈಗ ಇದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಅಂದರೆ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯವೆನ್ನುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅನ್ನುವಂಥದ್ದು. ಇವತ್ತಿನ ತರಗತಿಯಲ್ಲಿ ನಾವು ಚುನಾವಣಾ ಆಯೋಗ ಅಂದರೆ ಏನು ಮತ್ತು ಹಣಕಾಸು ಆಯೋಗದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಂದ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.